ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ಯೂಸ್ಡೇ ನೈಟ್ ಡಿನ್ನರಿಗೋಸ್ಕರ ಹೀರೆಕಾಯಿ ಮತ್ತು ಹುರುಳಿಕಾಳು ಹಾಕಿ ಉಪ್ಸಾರು ಮಾಡಿದ್ದೆ. 2 ಮೀಡಿಯಮ್ ಸೈಜದ್ದು 2 ಹೀರೆಕಾಯಿನ ಕ್ಲೀನಾಗಿ ಒರೆದುಕೊಳ್ತಿದ್ದೇನೆ. ಕ್ಲೀನಾಗಿ ಒರೆದುಕೊಂಡು ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ನೀರು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಚೆನ್ನಾಗಿ 1-2 ಸಲ ತೊಳೆದುಕೊಳ್ಬೇಕು. ನಂತರ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಹುರುಳಿಕಾಳಿಗೆ ನೀರು ಹಾಕಿ ಚೆನ್ನಾಗಿ 2 ಸಲ ತೊಳೆದುಕೊಂಡು ಹುರಿದುಕೊಳ್ಬೇಕು. ಹುರುಳಿಕಾಳು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು. ಹುರುಳಿಕಾಳನ್ನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಬಿಟ್ಟು ಅದೇ ಬಾಣಲಿಗೆ ಉಪ್ಸಾರು ಖಾರ ರುಬ್ಬೋದಕ್ಕೆ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಗೆ ಹಾಕಿ ಹುರ್ಕೋಬೇಕು. ಒಂದು ಜಾರಿಗೆ ಹುರ್ಕೊಂಡಿರೋ ಒಣಮೆಣ್ಸಿನ್ಕಾಯಿನ ತೊಟ್ಟು ಬಿಡಿಸ್ಕೊಂಡು ಜಾರಿಗೆ ಹಾಕ್ಕೋಬೇಕು. ಅದಕ್ಕೇ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಚಿಕ್ಕದು 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ರುಬ್ಕೋಬೇಕು. ಉಪ್ಸಾರಿಗೆ ಖಾರ ರೆಡಿ ಆಯಿತು. ನಂತರ ಸ್ಟವ್ ಮೇಲೆ ಉಪ್ಸಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ತೊಳೆದುಕೊಂಡಿರೋ ಅಂತಹ ಹೀರೆಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಹುರುಳಿಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಬೆಂದ ಮೇಲೆ ಸೊಪ್ಪು ಸೋಸೋ ಒಂದು ಪಾತ್ರೆಗೆ ಹುರುಳಿಕಾಳು ಹೀರೆಕಾಯಿನ ಸೋದಿಸ್ಕೋಬೇಕು. ಆಮೇಲೆ ಸ್ಟವ್ ಮೇಲೆ ಬಾಣಲಿ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿದ ಮೇಲೆ ನಂತರ ಅರ್ಧ ಸ್ಪೂನ್ ಸಾಸಿವೆ, 1-2 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಂದಿದ ಮೇಲೆ ಹೀರೆಕಾಯಿನ ಹುರುಳಿಕಾಳು ಸೋದಿಸ್ಕೊಂಡಿರೋದನ್ನು ಹಾಕಿ ಅದಕ್ಕೆ 1 ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರಿದುಕೊಳ್ಬೇಕು. ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿಗೆ ಉಪ್ಸಾರು ರೆಡಿ ಆಯಿತು. ಮುದ್ದೆ ಜೊತೆ ಹೀರೆಕಾಯಿ ಹುರುಳಿಕಾಳು ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.